ವಿಜಾಪುರ ನಗರದಲ್ಲಿ ಬೂತ್ನಾಳ ಕೆರೆ ಗೋಶಾಲೆ ಅಂತಲೂ ಕರೀತಾರೆ. ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಅವಕ್ಕೆ ಸುಧಾರಣೆ ಆಗಲಿ ಅಂತ. ಜೈ ಗುರುದೇವ್. ವಿಶೇಷವಾಗಿ ವಿಜಾಪುರ ನಗರದಲ್ಲಿ ಒಂದು ತುಂಬ ಅದ್ಭುತವಾದ ಗೋಶಾಲೆಯನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಕೆಲವೊಂದು ಜನ ಇಲ್ಲಿ ಬಿಜಾಪುರ ನಗರವಾಸಿಗಳು ಬೂತ್ನಾಳ ಕೆರೆ ಗೋಶಾಲೆ ಅಂತಲೂ ಕರೀತಾರೆ. ವಿಶೇಷವಾಗಿ ಇಲ್ಲಿ ಗೋಶಾಲೆಯನ್ನು 1939ರಿಂದ ಗೋಶಾಲೆ ನಡೆಸ್ಕೊಂಡು ಬಂದರೆ ಇಲ್ಲಿಗೆ 85 ವರ್ಷ ಆಯಿತು ಗೋಶಾಲೆ ನಡೆಸ್ತಾ ಬಂದು. ಇದರ ಪ್ರಾಂಗಣ ಗೋಶಾಲೆ ಒಟ್ಟು ಜಮೀನು ಬಂದು 20 ಎಕರೆ ಜಮೀನು ಇರುವಂಥದ್ದು. ಈಗಾಗಲೇ 1000ಕ್ಕೂ ಅಧಿಕ ಗೋಗಳು ಇಲ್ಲಿರುವಂಥದ್ದು. ಈ ಸರಿ ಏನು ಬಕ್ರೀದ್ ಬಂತು, ಆ ಬಕ್ರೀದ್ ಸಮಯದಲ್ಲಿ 200ರಿಂದ 300 ಗೋಗಳನ್ನು ಇಲ್ಲಿ ಸಂರಕ್ಷಣೆ ಮಾಡ್ಕೊಂಡು ತಂದು ಬಿಟ್ಟಿರುವಂಥದ್ದು. ವಿಶೇಷವಾಗಿ ಈ ಗೋಶಾಲೆಯ ಗೋಭಕ್ತರು ಹೇಗಿದ್ದಾರೆ ಅಂದರೆ, ಕೆಲವೊಂದು ಕಸಾಯಿಖಾನೆಗೆ ಹೋಗುವಂಥ ಗೋಗಳನ್ನು ಖರೀದಿ ಮಾಡಿ ತಂದಿಟ್ಟಿರುವಂಥ ನಿದರ್ಶನಗಳೂ ಇದೆ. ಅವ್ರಿಗೆ ಮಾಹಿತಿ ಬಂದಾಗೆಲ್ಲ ಖರೀದಿ ಮಾಡಿ ತಂದು ಸಾಕ್ತಾ ಇದ್ದಾರೆ. ಅದಕ್ಕೆ ಗೋಗೋಸ್ಕರ ಮೇವನ್ನು ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಹಸಿ ಮೇವು. ಅದ್ರ ಜೊತೆಗೆ ದಿನಾಲೂ ಹಸಿ ಮೇವನ್ನು ಖರೀದಿ ಮಾಡ್ಕೊಂಡು ಬರ್ತಾರೆ. ಅದ್ರ ಜೊತೆಗೆ ವರ್ಷವಿಡೀ ಆಗುವಷ್ಟು ಗೋಗಳಿಗೆ ಮೇವು ಬೇಕು ಅಂತ ಹೇಳಿ ಆಗಲೇ ಸಂಗ್ರಹಣಕ್ಕಾಗಿ ಗೋಡಾನ್ಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ವಿಶೇಷವಾಗಿ ಗೋಶಾಲೆ ಬಗ್ಗೆ ಗೋಶಾಲೆಯ ಪ್ರಮುಖರು ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಗೋಶಾಲೆ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾರೆ. ದಯಮಾಡಿ ಗೋಶಾಲೆ ಹೇಗೆ ಪ್ರಾರಂಭ ಆಯಿತು, ಎಷ್ಟು ಗೋಗಳಿದೆ, ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು. ನಮಸ್ಕಾರ ರೀ. ನಾವು ಇಲ್ಲಿ ಗೋಶಾಲೆ ಮ್ಯಾನೇಜರ್ ಅವರು. ಮತ್ತು ಇದು 1939ನಾಗೆ ರೆಡಿಯಾಗಿ ಇದು ಸ್ಥಾಪನೆ ಮಾಡ್ಯಾರ. ಇದಕ್ಕೆ ಆವಾಗ ಒಂದು ಭಾಳ ನಮ್ದು 20-30 ಅಷ್ಟೇ ಇದ್ದು ರೀ. ಈಗ ಈ ಕಡೆಗಳು ವರ್ಷ ಹೆಚ್ಚಾಗನೆ ಗೋಗಳು ಹೆಚ್ಚಾಗಿದ್ದಾವೆ ರೀ. ಇಲ್ಲಿ 1000ಗಿಂತ ಹೆಚ್ಚು ಅದಕ್ಕೆ ಅದಾವೆ ರೀ, ಕಮ್ಮಿ ಇಲ್ಲ ರೀ. ಮತ್ತು ಇಲ್ಲಿ ಮೇವಿನ ಒಟ್ಟ ಕೊರತೆ ಇಲ್ಲ ರೀ. ಇಲ್ಲಿ 24 hours ನೀವು ಹೋಗ್ಬೇಕಂತ ಬಂದು ನೋಡಿದ್ರು ಭೀ 24 ತಾಸು ಮೇವು ಇರ್ತಾವೆ ರೀ. ಇಲ್ಲಿ ಲೇಬರ್ ಅಂದ್ರೆ ಒಂದು 10-15-25 ಮಂದಿ ಇದಾರೆ ಲೇಬರ್ ಅವರು. ಮತ್ತು ಇಲ್ಲಿ ಉತ್ಪಾದನೆ ಅಂದರೆ ಬರೀ ಗೊಬ್ಬರ ಅಷ್ಟೇ ಹೊರಗೆ ಕೊಡ್ತೇವ್ರಿ ನಾವು, ಮತ್ತು ಅದ್ರ ಬಿಟ್ಟು ಏನೂ ಇಲ್ಲ ರೀ. ವಿಶೇಷವಾಗಿ ಗೋಶಾಲೆ ಬಗ್ಗೆ ಆಗಲೇ ಹೇಳಿದ್ರು, 25ರಿಂದ 30 ಜನ ಗೋಪಾಲಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಸ್ಥಳೀಯದಿಂದಲೂ ಇದ್ದಾರೆ, ಮತ್ತು ಬೇರೆ ರಾಜ್ಯದಿಂದಲೂ ಕೂಡ ಬಂದು ಗೋಸೇವೆಯನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲಿ ಗೋಗಳಿಗಾಗಿ ವಿಶೇಷವಾಗಿ ಮೇವಿನ ಕಾಳಜಿಯನ್ನು ತಗೊಂಡು 24 ಗಂಟೆವರೆಗೂ ಕೂಡ ಗೋಗಳಿಗೆ ಸ್ವಚ್ಛಂದವಾಗಿ ಯಾವಾಗ ಮೇವು ಬೇಕಾಗ್ತದೆ ಅವಾಗ ತಿನ್ಬೋದು. ಅವಾಗ ನೀರಾಡಿಕೆ ಆದಾಗ, ಅದಕ್ಕೆ ಬಾಯಾರಿಕೆ ಆದಾಗ ನೀರು ಕುಡಿಬೋದು. ಅದ್ರ ಜೊತೆಗೆ ತುಂಬ ಕಾಳಜಿಯನ್ನು ತಗೊಂಡಿದ್ದಾರೆ. ಅಂದರೆ ಪ್ರತಿಯೊಂದು ಕೂಡ ಏನು ಮೇವು ಹಾಕುವಂಥ ಸ್ಥಳ ಇದೆ ಅಲ್ಲೆಲ್ಲ ಈ ನಮ್ಮ ಸೇಂದ್ರ ನಮಕ್ ಅಂತ ಬರ್ತದೆ, ಸೇಂದ್ರ ಲವಣ ಅಂತ ಕರೀತಾರೆ. ಆ ಕಲ್ಲುಪ್ಪುಗಳನ್ನ ದೊಡ್ಡ ದೊಡ್ಡ ಪೆಂಟೆಗಳನ್ನ ಇಟ್ಟಿರುವಂಥದ್ದು. ಅಂದರೆ ಅವಕ್ಕೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಅವಕ್ಕೆ ಸುಧಾರಣೆ ಆಗಲಿ ಅಂತ. ಅದ್ರ ಜೊತೆಗೆ ನೀರು ಕುಡಿಯುವಂಥ ಟ್ಯಾಂಕ್ಗಳೆಲ್ಲವನ್ನು ನೋಡಿದ್ವಿ. ಅದಕ್ಕೆ ಸಂಪೂರ್ಣವಾಗಿ ಸುಣ್ಣ ಲೇಪನೆ ಮಾಡಿದ್ದಾರೆ. ಅಂದರೆ ಕ್ಯಾಲ್ಸಿಯಂ ಕೊರತೆನೂ ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಬಹಳ ತುಂಬ ಅಚ್ಚುಕಟ್ಟಾಗಿ ಗೋಗಳಿಗೆ ಹಗ್ಗವಿಲ್ಲದೆ, ಯಾಕಂದರೆ ಗೋಗಳನ್ನು ಮುಕ್ತವಾಗಿ ಸಾಕ್ಬೇಕು ಅಂತಾರೆ. ಯಾವ ಗೋಗಳಿಗೂ ಕೂಡ ಇಲ್ಲಿ ಹಗ್ಗ ಇಲ್ಲ. ನಾವು ನೋಡುವ ಹಾಗೆ ಎಲ್ಲವೂ ತಮಗೆ ಯಾವಾಗ ಬೇಕು ಆಗ ಮೇವು ತಿನ್ಬಹುದು, ಯಾವಾಗ ಬೇಕು ಅವಾಗ ನೀರು ಕುಡಿಬಹುದು, ಸ್ವಚ್ಛಂದವಾಗಿದ್ದಾವೆ. ಆದರೆ ಇಲ್ಲಿ ಗೋಶಾಲೆಯ ಉತ್ಪನ್ನ ಅಂತ ಏನೂ ಇಲ್ಲ. ಆದರೆ ಗೋಶಾಲೆಯಿಂದ ಬಂದಂಥ ಗೊಬ್ಬರವನ್ನು ಇಲ್ಲಿ ಅಕ್ಕಪಕ್ಕದ ರೈತರಿಗೆ, ಅವರ ಜಮೀನಿಗೆ ಸಾವಯವ ಕೃಷಿ ಮಾಡುವಂಥ ರೈತರಿಗೆ ಇಲ್ಲಿ ಗೊಬ್ಬರವನ್ನು ಕೊಡ್ತಾರೆ. ಆದರೆ ಗೊಬ್ಬರವನ್ನು ತಗೊಂಡೋಗಿ ಅಧಿಕ ಲಾಭವನ್ನು ಮಾಡಿಕೊಂಡಂಥ ರೈತರು ಇದ್ದಾರೆ. ಪ್ರತಿ ವರ್ಷವೂ ಕೂಡ ಅವರು ಮುಂಚಿತವಾಗಿ ನಮಗೆ ಗೊಬ್ಬರ ಬೇಕು ಅಂತ ಹೇಳಿ ಮುಂಗಡವಾಗಿ ತಿಳಿಸಿ ಗೊಬ್ಬರವನ್ನು ತಗೊಂಡೋಗಿ ಅವರ ಜಮೀನನ್ನು ಸಾವಯವ ಕೃಷಿಯನ್ನಾಗಿ ಮಾಡಿಕೊಳ್ಳಿಕ್ಕೆ ತುಂಬ ಒತ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗೋಮಾತೆಯ ಸೇವೆ ನಿರಂತರವಾಗಿ ಹೀಗೇ ಇರಲಿ. ಇಲ್ಲಿರುವಂಥ ಗೋಶಾಲೆಯನ್ನು ಈ ಅಕ್ಕಪಕ್ಕದ ಪಟ್ಟಣದವ್ರು ಏನು ಮಾಡ್ಬೋದು ಅಂದರೆ, ತಮ್ಮ ಹುಟ್ಟುಹಬ್ಬವನ್ನಾಗಿರ್ಬೋದು ಅಥವಾ ವಿವಾಹ ವಾರ್ಷಿಕೋತ್ಸವ ಆಗಿರ್ಬೋದು, ಅಂಥ ದಿನಗಳಲ್ಲಿ ಬಂದು ಗೋಶಾಲೆಗೆ ಬಂದು ಒಂದು ನೀವು ದಾನ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಅಂತಲ್ಲ, ತಮ್ಮ ಪವಿತ್ರವಾದ ದಿನದೊಂದು ಬಂದು ಗೋವುಗಳ ದರ್ಶನ ಮಾಡಿಕೊಂಡು ಗೋಮಾತೆ ಆಶೀರ್ವಾದ ತೊಗೊಂಡು ಹೋಗಿದ್ದೇ ಆದರೆ ತಮಗೆ ಸಂಪೂರ್ಣ ಗೋಮಾತೆ ಅನುಗ್ರಹವೂ ಇರ್ತದೆ. ಹೀಗೆ ಗೋಸೇವೆಯನ್ನು ಮಾಡ್ಬೋದು ಅನ್ನೋದಕ್ಕೆ ನಿಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಹುಟ್ಟುಹಬ್ಬವನ್ನಾಗಲಿ ಸನಾತನ ಧರ್ಮದ ಪ್ರಕಾರ ಹೇಗೆ ಆಚರಿಸ್ಕೊಳ್ಬೋದು ಅಂತ ಹೇಳಿ ಒಂದು ಸಂದೇಶ ಕೊಟ್ಟಾಗೂ ಆಗ್ತದೆ ಅಂತ ಭಾವಿಸ್ತೀನಿ.